ಹಾಯ್ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತಿನ ನಮ್ಮ ಕುಕ್ಕಿಂಗ್ ರೆಸಿಪಿ ಏನಾಗಿರ್ಬೋದು, ನೀವು ಬೇರೆ ಬೇರೆ ರೀತಿಯ ಹಲ್ವ ನೋಡಿದ್ದೀರ. ನಾವು ಇವತ್ತು ಗೋಧಿ ಹಲ್ವ ಹೇಗೆ ಮಾಡ್ಬೋದು ಅಂತ ನೋಡುವ. ಹಾಗೆಯೇ ಈ ಹಲ್ವದ ರುಚಿ ಇನ್ನೂ ಜಾಸ್ತಿ ಮಾಡಲಿಕ್ಕೆ ಒಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ನಾನು ಆ್ಯಡ್ ಮಾಡಿದ್ದೇನೆ. ಅದು ನಿಮ್ಮ ಕಿಚನ್ನಲ್ಲಿರುವ ಸಿಂಪಲ್ ಇಂಗ್ರೀಡಿಯೆಂಟೇ ಆಗಿದೆ. ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ 2 ಕಪ್ನಷ್ಟು ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ. ಇನ್ನೊಂದು ಪ್ಯಾನ್ನಲ್ಲಿ 1/4 ಕಪ್ ಘೀ ಹಾಕಿದ್ದೇನೆ. ಈಗ ಬಾಯ್ಲ್ ಮಾಡಲಿಕ್ಕೆ ಇಟ್ಟ ನೀರಿಗೆ 1 ಕಪ್ನಷ್ಟು ಬೆಲ್ಲ ಹಾಕಿ ಸ್ವಲ್ಪ ಹೊತ್ತು ಹೀಗೆ ತಿರುಗಿಸ್ತಾ ಇರಬೇಕು. ಆನಂತರ ಅದನ್ನು ಅಲ್ಲಿಗೆ ಕುದಿಯಲು ಬಿಡಿ. ಇನ್ನೊಂದು ಪ್ಯಾನ್ನಲ್ಲಿ ಘೀ ಬಿಸಿಯಾದಾಗ ಅದಕ್ಕೆ 1 ಕಪ್ನಷ್ಟು ಗೋಧಿ ಹುಡಿಯನ್ನು ಹಾಕುವ. ಚೆನ್ನಾಗಿ ಕದಡಿಸ್ತಾ ಇರಬೇಕು. ಇಲ್ಲಿ ಮಧ್ಯೆ ಮಧ್ಯೆ ಬೆಲ್ಲದ ಪಾನಕವನ್ನು ತಿರುಗಿಸ್ತಾ ಇರಬೇಕು. ಇಲ್ಲಿ ಉಳಿದಿರುವಂತಹ ತುಪ್ಪವನ್ನು ಗೋಧಿ ಹುಡಿಗೆ ಸೇರಿಸಿಬಿಡಿ. ಈ ರೀತಿ ತುಪ್ಪವನ್ನು ಸೇರಿಸಿದ ನಂತರ ಮತ್ತೆ ಅದನ್ನು ತಿರುಗಿಸ್ತಾ ಇರಿ. ಈಗ ಒಂದು ಗಾಜಿನ ಇಲ್ಲವೇ ಯಾವುದೇ ಪಾತ್ರೆಗೆ ಸ್ವಲ್ಪ ತುಪ್ಪವನ್ನು ಸವರಿಟ್ಟುಕೊಳ್ಳೋಣ. ನೋಡಿ, ಈಗ ಈ ಬೆಲ್ಲದ ಪಾನಕ ರೆಡಿಯಾಗಿದೆ. ಇದನ್ನು ಗೋಧಿ ಹಿಟ್ಟಿನ ಮಿಶ್ರಣಕ್ಕೆ ಸ್ವಲ್ಪ ಸ್ವಲ್ಪವೇ ಸೇರಿಸ್ತಾ ಬರುವ. ಹೀಗೆ ಈ ಪಾನಕ ಗೋಧಿ ಹಿಟ್ಟಿನೊಂದಿಗೆ ಮಿಶ್ರವಾಗುವವರೆಗೂ ಚೆನ್ನಾಗಿ ಕಲಸಿ. ನೋಡಿ, ಈ ಗೋಧಿ ಹಿಟ್ಟು ಆ ಪಾನಕವನ್ನೆಲ್ಲ ಎಳೆದುಕೊಳ್ತದೆ. ಈಗ ಗೋಧಿ ಹಿಟ್ಟಿನ ಮಿಶ್ರಣ ತಿಕ್ಕಾಗ್ತಾ ಬರ್ತಾ ಇದೆ. ಇದಕ್ಕೆ ಉಳಿದಿರುವ ಎಲ್ಲ ಪಾನಕವನ್ನು ಸೇರಿಸಿಕೊಳ್ಳಿ. ಈಗ ಈ ಹಂತಕ್ಕೆ ಬಂದ ನಂತರ ನಾನಿಲ್ಲಿ ಮೊದಲೇ ರೆಡಿ ಮಾಡಿಟ್ಕೊಂಡಂತಹ ಬೆಲ್ಲ ಹಾಗೂ ಕೊಕೊನಟ್ನ ಮಿಶ್ರಣವನ್ನು ಸೇರಿಸ್ತೀನಿ. ಇದನ್ನು ನಾನು ಆಲ್ರೆಡಿ ತುಪ್ಪದಲ್ಲಿ ಹುರಿದಿದ್ದೀನಿ. ಕೊನೆಯ ಹಂತದಲ್ಲಿ ನಾನು ಇದನ್ನು ಆ್ಯಡ್ ಮಾಡ್ತಿದ್ದೀನಿ. ಇದುವೇ ಈ ಹಲ್ವದ ರುಚಿಯನ್ನು ಇಮ್ಮಡಿಗೊಳಿಸ್ತದೆ. ಈ ರೀತಿ ಚೆನ್ನಾಗಿ ಮಿಶ್ರಣವಾದ ಮೇಲೆ ಈ ಹುಡಿ ಮಾಡಿ ಇಟ್ಕೊಂಡಂತಹ ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸಿಕೊಳ್ಳುವ. ಈಗ ಇದು ತಯಾರಾಗಿದೆ. ಇದನ್ನು ತುಪ್ಪ ಸವರಿಟ್ಟಂತಹ ಪಾತ್ರೆಗೆ ಹಾಕುವ. ಒಂದು ಶೇಪ್ಗೆ ಬಂದ ನಂತರ ಇದರ ಮೇಲೆ ಕಟ್ ಮಾಡಿ ಇಟ್ಕೊಂಡಂತಹ ಬಾದಾಮಿ ತುಂಡುಗಳನ್ನು ಸೇರಿಸಿ ಡೆಕೋರೇಟ್ ಮಾಡು.
ನಂತರ ಇದನ್ನು 1 ರಿಂದ 1.5 ಗಂಟೆಯಷ್ಟು ಕಾಲ ಫ್ರಿಡ್ಜ್ನಲ್ಲಿಡುವ. ನೋಡಿ, ಈಗ ಇದು ರೆಡಿಯಾಗಿದೆ. ಇದರ ಅಂಚುಗಳನ್ನು ನಾವು ಓಪನ್ ಮಾಡುವ. ಆನಂತರ ಇದನ್ನು ಒಂದು ಖಾಲಿ ಪ್ಲೇಟಿಗೆ ಹಾಕು. ಇದನ್ನು ಕಟ್ ಮಾಡಿ ನಂತರ ಒಂದು ಪ್ಲೇಟ್ಗೆ ಸರ್ವ್ ಮಾಡು.